ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದೇ ಒಂದು ಸಣ್ಣ ಪೀಸ್ನು ಕೂಡ ಅಟ್ಯಾಚ್ ಮಾಡದೆ ಕೇವಲ 1 ಮೀಟರ್ ಬಟ್ಟೆಯಿಂದ ಪ್ಯಾಂಟನ್ನ ಹೇಗೆ ಕಟ್ ಮಾಡಿ ಹೊಲಿಯೋದು ಅನ್ನೋ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೇವಲ 1 ಮೀಟ್ರು ಬಟ್ಟೆ ಇದೆ ಅಷ್ಟೇ. 105 ಅಂದರೆ 1.05 ಮೀಟರು. ಈಗ ಇದನ್ನು 4 ಫೋಲ್ಡ್ ಮಾಡಿ ಮಡ್ಚ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ 4 ಫೋಲ್ಡ್ ಇದೆ. ಈಗ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೋತಾ ಇದ್ದೀನಿ. ನಾನು ಇದನ್ನು ನನ್ನ ಮಗಳಿಗೆ ಹೊಲಿತಾ ಇದ್ದೀನಿ. ಅವಳಿಗೆ 33 ಇಂಚಸ್ ಬೇಕು. 33 ಪ್ಲಸ್ 3 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಅದರಲ್ಲಿ 2 ಇಂಚು ಪಟ್ಟಿಗೆ ಅಂತ ಹೇಳಿ ದಾರ ಹಾಕೋದಕ್ಕೋ ಅಥವಾ ಎಲಾಸ್ಟಿಕ್ ಹಾಕಿ ಹೊಲಿಯೋದಕ್ಕೆ ಅಂತ, ಇನ್ನು 1 ಇಂಚು ಮಾರ್ಜಿನ್ಗೆ ಅಂತ ಹೇಳಿ ತಗೋತಾ ಇದ್ದೀನಿ. ಈಗ ಲೈನ್ ಹಾಕ್ತಾ ಇದ್ದೀನಿ. ಓಪನ್ ಇತ್ತಲ್ಲ, ಆ ಸೈಡು ಶೇಪ್ ಹಾಕೋಬೇಕು. ಹಾಗಾಗಿ ಅಲ್ಲಿ 9 ಇಂಚಸ್ ತಗೋತಾ ಇದ್ದೀನಿ. ಅವಳಿಗೆ 9 ಇಂಚಸ್ ಸಾಕು. 3 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಯಾಕಂದರೆ ಈ ಕಡೆ 3 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಮತ್ತು ಈ ಕಡೆ 3 ಇಂಚ್ ಎಕ್ಸ್ಟ್ರಾ ಸೇರಿಸಿ ಒಟ್ಟು 12 ಇಂಚ್ ತಗೋತಾ ಇದ್ದೀನಿ. 12 ಇಂಚಿಂದ 2 ಇಂಚ್ ಒಳಗಡೆ ತಗೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಶೇಪ್ ಹಾಕ್ಕೋಬೇಕು. ಇನ್ನು ನನ್ನ ಮಗಳದು ಸೊಂಟ ಬಂದು 24 ಇದೆ. 24 ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ದಾರ ಕಟ್ಟೋದ್ರಿಂದ 1-2 ಇಂಚ್ ಎಕ್ಸ್ಟ್ರಾನೇ ತಗೋತಾ ಇದ್ದೀನಿ. ಅದನ್ನು ಸಹ ಈಗ 8 ತಗೊಂಡು ಅದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಶೇಪ್ ಹಾಕ್ಕೊಂಡು ಈಗ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಕೆಳಗಡೆ ಅಂದರೆ ಕಾಲಿನ ಹತ್ರ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಇಂಚ್ ತೊಗೋಬೇಕು. ನನ್ನ ಮಗಳಿಗೆ 5 ಆದರೆ ಸಾಕು. ನಾನು ಇನ್ನು 2 ಇಂಚ್ ಎಕ್ಸ್ಟ್ರಾ ಸೇರಿ 7 ತೊಗೋತಾ ಇದ್ದೀನಿ. ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು 2 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಅಂದರೆ ಪ್ಲಾಜಾ ಪ್ಯಾಂಟ್ ಥರ ಬರುತ್ತೆ. ಕೆಳಗಡೆಯಿಂದ ಶೇಪ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಈಗ ಶೇಪ್ ತೆಗೆದಿದ್ದೀವಲ್ಲ, ಈ ಸೈಡು ಮತ್ತು ಈ ಸೈಡು ಹೊಲ್ಕೊಬರ್ತೀನಿ. ನಾನು ಹೊಲಿಯೋದನ್ನ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಹತ್ರ ದೊಡ್ಡದು ಟ್ರೈಪಾಡ್ ಇಲ್ಲ, ಚಿಕ್ಕದಿದೆ. ಅದನ್ನು ಅಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೋಡಿ, ಈಗ 2 ಸೈಡು ಹೊಲಿದಿದ್ದೀನಿ. ಒಂದು ಸೈಡಲ್ಲಿ ಮಾತ್ರ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಅಷ್ಟಕ್ಕೆ 2 ಸೈಡು ಸ್ವಲ್ಪ ಮಡಚಿ ಹೊಲಿದಿದ್ದೀನಿ. ಅಷ್ಟು ಗ್ಯಾಪ್ ಬಿಟ್ಟು ಕೆಳಗಡೆ 2 ಸೇರಿಸಿ ಹೊಲ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನು ಮಡಚಿ ಹೊಲಿದು ಒಳಗಡೆ ದಾರ ಸೇರಿಸೋಣ ಅಂತ. ಈಗ ಇದನ್ನು ಮಧ್ಯಕ್ಕೆ ಈ ಥರ ಹಿಡ್ಕೊಂಡು ಓಪನ್ ಮಾಡಿದ್ರೆ ಪ್ಯಾಂಟ್ ಶೇಪ್ ಬರುತ್ತೆ. ನೋಡಿ, ಈಗ ಈ ಕಾಲ ಹತ್ರ 2 ಸೈಡನ್ನು ಹೊಲ್ಕೊಬರ್ತೀನಿ. ಈಗ ಹೊಲ್ದಿದ್ದೀನಿ. ನಿಮಗೆ ಕಾಣಿಸ್ತಿಲ್ವೇನೋ, ದಾರ ಸೇಮ್ ಅದೇ ಕಲರ್ ಹಾಕಿರೋದ್ರಿಂದ. ಈಗ ಇಲ್ಲಿ ಈ ಥರ ಒಂದು ಮಡಚಿ ಹೊಲ್ಕೊಬರ್ತೀನಿ. ನೋಡಿ, ಈಗ ಹೊಲ್ದಿದ್ದಾಯಿತು. ಪ್ಯಾಂಟ್ ರೆಡಿಯಾಗಿದೆ. ದಾರ ಹಾಕಬೇಕು ಅಷ್ಟೇ. ದಾರನೂ ಸಹ ರೆಡಿ ಮಾಡಿ ಹಾಕಿದ್ದೀನಿ. ನೋಡಿ, ಯಾವುದೇ ಥರ ಪೀಸ್ನ ಅಟ್ಯಾಚ್ ಮಾಡಿಲ್ಲ. 10-12 ವರ್ಷದ ಮಕ್ಕಳಿಗೆಲ್ಲ ಹೊಲಿಬೋದು. ಆದರೆ ಸ್ವಲ್ಪ ದಪ್ಪ ಇರೋ ಮಕ್ಳಿಗಾದರೆ ಉದ್ದ ಸಾಕಾಗುತ್ತೆ, ಆಗಲ್ಲ.
ಸಾಕಾಗೋದಿಲ್ಲ ಅಷ್ಟೇ. ನನ್ನ ಮಗಳು ಬಂದಮೇಲೆ ಅವಳು ಹಾಕ್ಕೊಂಡು ಸಹ ನೋಡಿದ್ಲು. ನಮ್ಮ ಅಮ್ಮನೇ ಹೊಲ್ದು ಕೊಟ್ಟಿರೋದು ಅಂತ ಖುಷಿನೂ ಪಟ್ಲು. ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.